ಗಂಗಾ ಗಂಗಾ ಇನ್ನೂ ರೆಡಿಯಾಗಿ ಆಗಿಲ್ವೇನಮ್ಮ? ಇನ್ನೂ ಎಷ್ಟೊತ್ತು? ಒಂದು 5 ನಿಮಿಷ ರಾಜು, ಬಂದೆ. ಸರಿ ರಾಜು, ನಂದಾಯ್ತು, ಹೊರಡನ್ವಾ? ಅಲ್ಲ ಕಣಮ್ಮ, ನಿಮ್ಮ ಹೆಣ್ಮಕ್ಳಿಗೆ ಎಷ್ಟು ಟೈಮ್ ಇದ್ರೂ ಸಾಲಲ್ಲ ಅಲ್ವಾ? ರೆಡಿ ಆಗಕ್ಕೆ 1 ಗಂಟೆ, ಮೇಕಪ್ ಆಗಕ್ಕೆ 1 ಗಂಟೆ. 2-3 ಅವರ್ ಬೇಕು ನೀವು ರೆಡಿ ಆಗಕ್ಕೆ. ನಾನು ಹೇಳಿ ಬಂದೆ 2 ಗಂಟೆ ಮೇಲಾಯ್ತು. ಹೌದು ರಾಜು, ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ನೀಟಾಗಿ ತಲೆ ಬಾಚ್ಕೋಬೇಕು, ರೆಡಿ ಆಗಬೇಕು, ಹಾಗೆ ಮೇಕಪ್ ಮಾಡ್ಕೋಬೇಕು, ಅವೆಲ್ಲ ಟೈಮ್ ಇಡ್ಸುತ್ತಪ್ಪ. ಅಡ್ಜಸ್ಟ್ ಮಾಡ್ಕೋಬೇಕು. ಓಹೋ ಮೇಡಮ್, ಪರವಾಗಿಲ್ಲ, ಚೆನ್ನಾಗೇ ಮಾತಾಡ್ತೀರಾ. ಏನಂತೆ ಗಂಗಾ, ರಾಜುದು ಏನೋ ತುಂಬಾ ಬಾರಿ ಹೊಗಳ್ತಿದ್ದ ನಿನ್ನ. ಅಯ್ಯೋ ಅತ್ತೆ, ಅವ್ರು ಹೊಗಳ್ತಿಲ್ಲ, ಬೈತಿದ್ದಾರೆ. ರೆಡಿ ಆಗಕ್ಕೆ 2 ಗಂಟೆ ಬೇಕಾ ನಿಮ್ಗೆ ಅಂತೇಳಿ ಬೈತಿದ್ದಾರೆ ನೋಡಿ ಅತ್ತೆ. ಇಲ್ಲ ದೊಡ್ಡಮ್ಮ, ಈ ಹೆಣ್ಮಕ್ಳಿಗೆ ಎಲ್ಲೇ ಹೋಗ್ಲಿ ಯಾವಾಗ್ಲೂ ಬೇಗ ರೆಡಿ ಆಗು ಅಂತ ಹೇಳಿದ್ರು ಯಾಕೆ ಇಷ್ಟು ತಡ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲಪ್ಪ. ಅಯ್ಯೋ ರಾಜು, ಹೆಣ್ಮಕ್ಳಿಗೆ ಸುಮಾರು ಕೆಲಸ ಇರುತ್ತೆ ಕಣೋ. ನಿಮ್ಮಂಗೆ ಎಲ್ಲದು ಬಿಟ್ಟು ನಡೀರಿ ನಡೀರಿ ಅಂದ ತಕ್ಷಣ ಬರೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ತಲೆ ಎಲ್ಲ ಬಾಚ್ಕೊಂಡು ಮೇಕಪ್ ಆಗಿ ಬರೋದು ಬೇಡವಾ? ಅದಕ್ಕೆ ಟೈಮ್ ಹಿಡಿಯುತ್ತಪ್ಪ. ನೀವೇನು ಹಿಂಗೆ ಶರ್ಟ್ ಹಾಕೊಂತೀರಾ, ನಡೀರಿ ನಡೀರಿ ಅಂತ ಹೇಳ್ತೀರಾ? ಹೆಣ್ಮಕ್ಳದಂಗೆ ಆಗಲ್ವಲ್ಲ. ಅಲ್ಲ ದೊಡ್ಡಮ್ಮ, ಈ ಗಂಗಾ ಬಂದ್ಮೇಲೆ ನೀವು ನನ್ ಸಪೋರ್ಟ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀರಾ. ಬರೀ ಗಂಗಂಗ್ ಮಾತ್ರ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗೇನಿಲ್ಲ ಕಣ ರಾಜು. ನಿನ್ನನ್ನೇ ಜಾಸ್ತಿ ಸಪೋರ್ಟ್ ಮಾಡೋದು. ಆದ್ರೆ ನೀನ್ ಹೆಣ್ಮಕ್ಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅದನ್ನ ಹೇಳೋದು ಬೇಡವಾ? ಯಾಕಂದ್ರೆ ನಾನು ಒಂದ್ ಹೆಣ್ಣಲ್ವಾ? ಸರಿ ಸರಿ ಆಯ್ತು ಗಂಗಾ, ಬೇಗ ಬಾ. ಅದು ಗಿರ್ಜಾ ಮತ್ತೆ ಅತ್ತೆ ಎಲ್ಲ ಹೋಗಿದ್ದಾರೆ ಕಣೆ. ಹಬ್ಬ ಐಟಮ್ ಎಲ್ಲ ಕಟ್ಟಿಸ್ಕೊಂಡ್ಬಿಡ್ತೀವಿ ಅಂತೇಳಿ ಅಂಗಡಿಗೆ ಹೋಗಿದ್ದಾರೆ. ನೀವು ಹೋಗಿ ಬರೋಗ್ರಿ, ನಾನು ಹೇಳ್ತೀನಿ. ಗಂಗಾ ಮತ್ತೆ ರವಿ ಇಬ್ರು ಹೋದ್ರು ಅಂತ ಹೇಳ್ತೀನಿ. ಹೋಗ್ರಿ, ನೀವು ಬೇಗ ಹೋಗಿ ಬೇಗ ಬರೋಗ್ರಿ. ಸರಿ ಆಯ್ತು ದೊಡ್ಡಮ್ಮ. ಅಯ್ಯೋ ಹುಚ್ಚು ಹುಡುಗಿ. ನಮ್ಮ ಗಂಗಾ ನಮ್ಮನೆ ಕಾಲಿಟ್ಟಾಗಿಂದ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಫಸ್ಟ್ ಎಲ್ಲ ನಮ್ಮ ಪ್ರೀತಿ ಮತ್ತು ರವಿ ಇಬ್ಬರು ಅಮೆರಿಕಕ್ಕೆ ಹೋದಾಗ ನಂಗೆ ತುಂಬಾ ಬೇಜಾರಾಗ್ತಿದ್ದು. ಅಯ್ಯೋ ದೇವ್ರೆ, ಹೇಗಪ್ಪ ಕಾಲ ಕಳೆಯೋದು ಅನ್ಕೊಳ್ತಿದ್ದೆ. ಆದರೆ ನಮ್ಮ ಗಂಗಾ ಬಂದಾಗಿಂದ ಮನೆ ತುಂಬ ಓಡಾಡ್ಕೊಂಡು ನನ್ನ ನಗ್ತಾ ಇರ್ತಾಳ. ಅದು ನೋಡೇ ತುಂಬ ಖುಷಿ ಆಗ್ತಿದೆ. ನನ್ನ ಮಗಳು ದೂರ ಇದ್ದಾಳೆ ಅನ್ನೋದೇ ಅನಿಸಲ್ಲ, ಆ ರೀತಿ ಪ್ರೀತಿ ಮಾಡ್ತಾಳೆ ನಮ್ಮ ಗಂಗಾ. ರಾಜು, ನಮ್ಮ ಮನೇಲಿ ಎಲ್ಲರೂ ನಮ್ಮನ್ನ ಎಷ್ಟು ಕೇರ್ ಮಾಡ್ತಾರಲ್ವಾ? ಅತ್ತೆ ಆಗ್ಲಿ, ದೊಡ್ಡಮ್ಮ ಆಗ್ಲಿ, ಆಮೇಲೆ ಅಜ್ಜಿ ಆಗ್ಲಿ, ಮಾವ ಆಗ್ಲಿ, ಎಷ್ಟು ಪ್ರೀತಿ ಮಾಡ್ತಾರಲ್ವಾ ರಾಜು? ಎಷ್ಟು ನಮ್ಮ ಬಗ್ಗೆ ಕೇರ್ ತಾಣ್ತಾರೆ ನೋಡ್ರಿ. ಹಬ್ಬಕ್ಕೆ ಹೊಸ ಬಟ್ಟೆನೇ ಹಾಕೊಳ್ಳಿ ಅಂತೇಳಿ ಶಾಪಿಂಗಿಗೆ ಹೋಗಿ ಬರ್ರಿ ಅಂತೆಲ್ಲ ಕಳಿಸಿದ್ರು. ಬೇರೆ ಯಾರಾದ್ರೂ ಆಗ್ತಿದ್ರೆ ಅಯ್ಯೋ ಹೀರೋ ಬಟ್ಟೆನೇ ಉಟ್ಕೊಂಡ್ರೆ ಆಯ್ತು ಅಂತ ಹೇಳೋರು. ಆದ್ರೆ ನಿಮ್ಮ ಮನೇಲಿ ಎಲ್ಲರೂ ತುಂಬಾ ಒಳ್ಳೆ ಇರೋರು ರಾಜು. ಹಾಗೆ ಗಂಗಾ, ನಮ್ಮ ಮನೇಲಿ ಸ್ವಲ್ಪ ಅವ್ರಿಗೆ ಮನ್ಸಿಗೆ ಇಷ್ಟ ಆಗ್ಬಿಟ್ರೆ ಮುಗೀತು. ರಾಣಿ ತರ ನೋಡ್ಕೊಂತಾರೆ ನಿಮ್ಮನ್ನ. ಹೌದು ರಾಜು, ಥ್ಯಾಂಕ್ ಯು ಸೋ ಮಚ್ ರಾಜು. ನಂಗೆ ಇಂಥ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ ಮಾಡಿದ್ರಲ್ಲ, ಅದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಇಂಥ ಒಳ್ಳೆ ಫ್ಯಾಮಿಲಿ ಮದುವೆ ಆಗ್ತೀನಿ ಅಂತ ನಾನು ಯಾವಾಗಲೂ ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ರಾಜು. ಥ್ಯಾಂಕ್ ಯು ಸೋ ಮಚ್ ರಾಜು. ಸರಿ, ಗಟ್ಟಿಯಾಗಿ ಇಟ್ಕೊಳ್ರಿ, ಎಲ್ಲಾದ್ರೂ ಬಿದ್ದಿದ್ರೆ ಕಷ್ಟ ಆಮೇಲೆ. ನಾನು ಇಟ್ಕೊಳ್ಳಲ್ಲ, ನಾನು ಹೀಗೆ ಕೂರ್ತೀನಿ. ಏನಾಗುತ್ತೆ ನೋಡೋಣ. ಅಮ್ಮ ಗಂಗಾ, ನಾನೇನಾದ್ರೂ ಬ್ರೇಕ್ ಹಾಕಿದ್ರೆ ಅಷ್ಟೇ, ಆಮೇಲೆ ನೀವು ಪಲ್ಟಿಯಾಗಿ ಹೋಗ್ತೀರಾ. ಸರಿ ಸರಿ ಆಯ್ತು. ಈಗ ರಾಜು, ಈಗ ಸರಿನಾ? ಸರಿ ಆಯ್ತು, ನಡೀರಿ. ಅಲ್ಲ ಗಂಗಾ, ಏನ್ ಬೇಕು ಹೇಳ್ರಿ, ಏನ್ ಬೇಕು, ಏನ್ ಕೊಡ್ಸೋಣ? ಇಷ್ಟು ಬಿಸಿಲಿದೆ, ಒಂದ್ ಕೆಲ್ಸ ಮಾಡ್ರಿ, ಜ್ಯೂಸ್ ಕುಡಿಯೋಣವಾ? ಬೇಡ ರಾಜು, ಈಗಿನ ತಿಂಡಿ ಮಾಡ್ಕೊಂಡ್ ಬಂದಿದ್ದೀವಲ್ಲ, ನಡೀರಿ ಅಂಗಡಿಗೆ ಹೋಗಿ ಬಟ್ಟೆನೇ ತಾಳೋಣ ಫಸ್ಟ್, ಆಮೇಲೆ ಬರುವಾಗ ಜ್ಯೂಸ್ ಕುಡಿದ್ರೆ ಆಯ್ತು. ಇಲ್ಲ ಕಣಮ್ಮ, ಇನ್ನೂ ದೂರ ಇದೆ, ಅಲ್ಲಿಗೆ ಹೋಗೋವರೆಗೂ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗೋಣ. ಬೇಡ ರಾಜು, ಫಸ್ಟ್ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತಗೊಂಡು ಆಮೇಲೆ ಜ್ಯೂಸ್ ಅದು ಕುಡಿಯೋಣಂತೆ. ಇಲ್ಲಾಂದ್ರೆ ನೀವು ಕುಡೀರಿ, ನಾನು ಇಲ್ಲೇ ಹಿಂದ್ಕೊಂತೀನಿ. ಯಾಕಂದ್ರೆ ನಂಗೆ ಈಗಿನ ತಿಂಡಿ ಮಾಡ್ಕೊಂಡ್ ಬಂದಿದ್ದೀನಲ್ಲ, ಆಮೇಲೆ ಕುಡಿದ್ರೆ ಆಯ್ತು ಅಂತ ಸುಮ್ಮನಿದ್ದೀನಿ. ಸರಿ ಆಯ್ತು ಬಿಡು, ಫಸ್ಟ್ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ನೋಡೋಣ, ಆಯ್ತಾ? ಸರಿ ರಾಜು, ಆಯ್ತು. ಗಂಗಾ, ಈ ಅಂಗಡಿಗೆ ನಾವು ರಿಸೆಪ್ಷನ್ ಅಲ್ಲಿ ಸ್ಯಾರಿಗಳು ನೋಡಕ್ ಬಂದಿದ್ವಲ್ಲ, ಅದೇ ಅಂಗಡಿ ಅಲ್ವಾ ಇದು? ಹೌದು ರಾಜು, ಅದೇ ಅಂಗಡಿ. ಇಲ್ಲಿ ಟ್ರೆಡಿಷನಲ್ ವೇರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿನ ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇಲ್ಲೇ ಹೋಗೋಣ ಅಂತ ಇಲ್ಲೇ ಕರ್ಕೊಂಡ್ ಬಂದೆ ನಿಮ್ಮನ್ನ. ಸರಿ ಆಯ್ತು, ಯಾರು ಕಾಣಿಸ್ತಿಲ್ವಲ್ಲ? ಒಂದ್ ನಿಮಿಷ ಬರ್ತಾರೆ ರಾಜು, ಯಾಕಂದ್ರೆ ಹಬ್ಬ ಸೀಸನ್ ಅಲ್ವಾ, ಸುಮಾರು ಜನ ನಮ್ಮಂಗ್ ಬಂದಿರ್ತಾರೆ, ಅವರಿಗೆಲ್ಲ ಬಟ್ಟೆ ತೋರಿಸ್ತಾ ಇರ್ತಾರೆ. ಸದ್ಯ ಈಗ ಬರ್ತಾರೆ ತಡಿ. ಹೇಳಿ ಮೇಡಮ್, ಏನ್ ಬೇಕು? ಅದು ನಮ್ಗೆ ಸ್ಯಾರಿಗಳು ತೋರಿಸ್ರಿ. ಸರಿ ಆಯ್ತು ಮೇಡಮ್, ತರ್ತೀನಿ. ನೋಡಿ ಮೇಡಮ್, ಇದು ಹಬ್ಬಕ್ಕಂತ ಹೊಸ ಡಿಸೈನ್ ಬಂದಿದೆ. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇದು. ನೋಡ್ರಿ, ಇದು ಬೇಕಾ ಅಂತ? ಒಂದ್ ನಿಮಿಷ ಸರ್, ಹಾಕೊಂಡ್ ನೋಡ್ತೀನಿ. ಸರಿ ಆಯ್ತು ಮೇಡಮ್. ರಾಜು ನೋಡು ರಾಜು, ಈ ಸೀರೆ ನಂಗೆ ಚೆನ್ನಾಗಿ ಕಾಣಿಸುತ್ತಾ ಅಂತ. ಚೆನ್ನಾಗಿ ಕಾಣಿಸ್ತಿದೆ, ಆದ್ರೆ ಯಾಕೋ ಬ್ಲೂ ಬೇಡ ಅನಿಸ್ತಿದೆ. ಬೇರೆದು ಯಾವ್ದಾದ್ರು ಟ್ರೈ ಮಾಡು ಗಂಗಾ. ಸರಿ ರಾಜು, ಆಯ್ತು. ಇನ್ನೊಂದು 3-4 ವೆರೈಟಿ ತೋರಿಸ್ರಿ. ಸರಿ ಕಣಮ್ಮ, ಆಯ್ತು. ಇದು ನೋಡಮ್ಮ, ಈ ಕಲರ್ ತುಂಬಾ ಚೆನ್ನಾಗಿದೆ. ರಾಜು, ಈ ಕಲರ್ ಹೇಗೆ ಕಾಣಿಸ್ತಿದೆ? ಇದು ಓಕೆ ಓಕೆ ಗಂಗಾ. ನೆಕ್ಸ್ಟ್ ನೋಡ್ರಿ. ಅಂಕಲ್, ಇನ್ನೊಂದು 2-3 ವೆರೈಟಿ ತೆಗೀರಿ, ಯಾಕೋ ಇಷ್ಟನೇ ಆಗ್ತಿಲ್ಲ. ಸರಿ ಮೇಡಮ್, ಆಯ್ತು, ತೆಗಿತೀನಿ.
ನೋಡ್ರಿ ಮೇಡಮ್, ಇದು ಮಿಕ್ಸ್ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದ್ರ ಬೆಲೆ ಬಂದು 15,000. ನೋಡಿ ರಾಜು, ಈ ಸೀರೆ ಹೇಗಿದೆ ಅಂತ. ಆದ್ರೂ ಇಷ್ಟು ದುಬಾರಿ ಸೀರೆ ಬೇಡ ರಾಜು, ಸ್ವಲ್ಪ ಕಮ್ಮಿದೆ ಕೊಡ್ಸು ಆಯ್ತಾ. ಹಂಗಂಗ ಈ ಸೀರೆ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ರೈಟ್ನಿಂದೆಲ್ಲ ನೀವೇ ಟೆನ್ಷನ್ ತಗೊಳ್ತೀರಾ. ಅದೆಷ್ಟಾದ್ರೂ ಆಗ್ಲಿ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಳ್ರಿ ಇದನ್ನೇ. ಇದ್ರ ಕಲರ್ ಆಗ್ಲಿ ಡಿಸೈನ್ ಆಗ್ಲಿ ತುಂಬಾ ಚೆನ್ನಾಗಿದೆ ಗಂಗಾ. ಈ ಸೀರೆನೇ ತಗೋ ಆಯ್ತಾ. ಆದ್ರೂ ತುಂಬಾ ದುಬಾರಿ ಆಗಿದೆ ಅನಿಸ್ತಿದೆ ರಾಜು. ನೀನ್ ಯಾಕೆ ಬೆಲೆ ಬಗ್ಗೆ ಚಿಂತೆ ಮಾಡ್ತೀಯ ಗಂಗಾ? ನಿಂಗೆ ಇಷ್ಟ ಆಯ್ತು ತಾನೇ? ಇಷ್ಟ ಆದ್ಮೇಲೆ ಈ ಸೀರೆನೆ ತಗೋ ಆಯ್ತಾ. ನೀವು ಬಿಲ್ ಬಗ್ಗೆ ಏನು ಟೆನ್ಷನ್ ತಗೋಬೇಡ್ರಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಈ ಸೀರೆನೆ ತಗೊಳ್ರಿ ಅಷ್ಟೇ. ಸರಿ ರಾಜು ಆಯ್ತು, ಹಾಗಾದ್ರೆ ಬಿಲ್ ಹಾಕಿಸ್ಲಾ? ನೋಡಿ ಅಣ್ಣ, ಇದ್ರ ಬಿಲ್ ಹಾಕಿ ಪ್ಯಾಕ್ ಮಾಡ್ಕೊಡಿ. ಸರಿ ಗಂಗಾ, ನಿಂಗೆ ಇಷ್ಟ ಆದ್ರೆ ಇನ್ನೊಂದ್ ಸೀರೆನ ತಗೊಳಮ್ಮ. ಬೇಡ ರಾಜು, ಸಾಕು, ಒಂದೇ ಸೀರೆ ಸಾಕು. ಯಾಕಂದ್ರೆ ನನ್ನ ಹತ್ರ ಸುಮಾರು ಇದಾವೆ. ಇನ್ನು ರಿಸೆಪ್ಷನ್ ಅಲ್ಲಿ ಅತ್ತೆ ಕೊಡ್ಸಿರೋ ಸೀರೆಗಳನ್ನೇ ಇನ್ನೂ ಉಟ್ಟಿಲ್ಲ. ಈಗ ಮತ್ತೊಂದ್ ಸೀರೆ ಬೇಡ, ಅತ್ತೆಯವ್ರು ಹೇಳ್ತಿದ್ದಾರೆ ಅಂತ ಬಂದೆ ಅಷ್ಟೇ. ಇಲ್ಲಾಂದ್ರೆ ಇರೋ ಸೀರೆಲ್ಲೇ ಯಾವ್ದಾದ್ರು ಒಂದ್ ಸೀರೆನ ಉಟ್ಕೊಂತಿದ್ದೆ. ಸಾಕು ರಾಜು. ಸರಿ ಆಯ್ತು ಗಂಗಾ, ನಿಂಗೆ ಯಾವಾಗ ಏನ್ ಬೇಕಿದ್ರು ನೀನ್ ನನ್ನ ಹತ್ರ ಕೇಳೋ. ಯಾವ್ದಕ್ಕೂ ಸಂಕೋಚ ಪಡ್ಕೋಬೇಡ ಗಂಗಾ. ಸರಿ ರಾಜು ಆಯ್ತು. ತಗೊಳ್ಳಿ ಮೇಡಮ್, ಪ್ಯಾಕ್ ಆಯ್ತು ನಿಮ್ ಸೀರೆ. ಅಲ್ಲಿ ಮುಂದೆ ಹೋಗಿ ಕೌಂಟರಲ್ಲಿ ದುಡ್ಡು ಕಟ್ಟೋಗ್ರಿ. ಸರಿ ಅಣ್ಣ ಆಯ್ತು. ಸರಿ ರಾಜು, ಹೊರಡನ್ವಾ? ಸರಿ ಆಯ್ತು, ನಡೀರಿ ಗಂಗಾ ಹೋಗೋಣ. ಸರಿ ಗಂಗಾ, ಯಾವ ಜ್ಯೂಸ್ ತಗೊಳ್ತೀರಾ? ಯಾವ ಜ್ಯೂಸ್ ಬೇಕು ಬೇಗ ಹೇಳ್ರಿ. ನಂಗೆ ಮ್ಯಾಂಗೋ ಜ್ಯೂಸ್. ಹಲೋ ಸರ್, ಯಾವ ಜ್ಯೂಸ್ ಬೇಕು ಅಂತ ಹೇಳಿ. ಯಾವ್ಯಾವ ಜ್ಯೂಸ್ ಇದೆಯಪ್ಪ ನಿಮ್ಮ ಹತ್ರ? ಬನಾನಾ ಶೇಕ್, ಮ್ಯಾಂಗೋ ಶೇಕ್, ಆರೆಂಜ್ ಶೇಕ್, ಸ್ಟ್ರಾಬೆರಿ ಶೇಕ್, ಆಮೇಲೆ ಫ್ರೂಟ್ಸಲ್ಲಿ ಬಂದು ಸ್ಟ್ರಾಬೆರಿ, ಮ್ಯಾಂಗೋ, ಪೈನಾಪಲ್, ಆ್ಯಪಲ್, ಬನಾನಾ, ಆರೆಂಜ್, ಎಲ್ಲ ಥರ ವೆರೈಟಿ ಜ್ಯೂಸು ಇದೆ. ನಿಮ್ಗೆ ಯಾವ ಥರ ಜ್ಯೂಸ್ ಬೇಕು ಅಂತ ಹೇಳಿದ್ರೆ ಅದೇ ಥರ ಮಾಡಿಕೊಡ್ತೀವಿ. ಈ ಗಂಗಾ, ಶೇಕ್ ಏನಾದರೂ ಬೇಕಾ, ಬರೀ ಜ್ಯೂಸ್ ಸಾಕಾ? ಫ್ರೂಟ್ ಜ್ಯೂಸ್ ಕೊಡ್ಸಿದ್ರೆ ರಾಜು ಸಾಕು. ನೋಡಪ್ಪ, 2 ಮ್ಯಾಂಗೋ ಶೇಕ್ ತಗೊಂಡು ಬಾ. ಸರಿ ಸರ್, ಆಯಿತು, ಓಕೆ. ತಗೊಳ್ಳಿ ಸರ್, ಮ್ಯಾಂಗೋ ಶೇಕ್. ನೋಡ್ರಿ ಗಂಗಾ, ಮ್ಯಾಂಗೋ ಶೇಕ್. ಇನ್ನೊಂದು ತಗೊಂಡು ಬರಪ್ಪ ಬೇಗ. ಓಕೆ ಸರ್, ರೆಡಿ ಆಗ್ತಿದೆ, ಬರ್ತಿದೆ. ತಗೊಳ್ಳಿ ಸರ್, ಇನ್ನೊಂದು ಮ್ಯಾಂಗೋ ಶೇಕ್. ಹೇಗಿದೆ ಗಂಗಾ ಶೇಕು? ನಾನು ಕಾಲೇಜಿಗೆ ಬಂದಾಗ ಯಾವಾಗಲೂ ಇದೇ ಫ್ರೂಟ್ ಶಾಪಲ್ಲೇ ಯಾವಾಗಲೂ ಶೇಕ್ ಕುಡಿತಿದ್ದಿದ್ದು, ಗೊತ್ತಾ? ಹೌದಾ ರಾಜು, ನಾನು ಇನ್ನೂ ಕುಡ್ದಿಲ್ಲ, ಕುಡ್ದ್ಬಿಟ್ಟು ಹೇಳ್ತೀನಿ ಆಯ್ತಾ. ತುಂಬಾ ಚೆನ್ನಾಗಿದೆ ರಾಜು, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಮ್ಯಾಂಗೋ ಶೇಕ್ ಅಂತೂ ಸೂಪರ್ ಆಗಿದೆ. ಸರಿ, ಇನ್ನೊಂದು ಆರ್ಡ್ರ್ ಮಾಡೋಣ. ಯಾವುದಾದ್ರೂ ಚಾಕ್ಲೇಟ್ ಶೇಕು ಯಾವುದಾದ್ರೂ ಕುಡಿತೀಯಾ? ಇಲ್ಲ ರಾಜು, ಸಾಕು, ನಂಗಿನ್ನೂ ಏನು ಬೇಡ, ಸಾಕಿದೆ. ಇದೇ ಹೊಟ್ಟೆ ತುಂಬ ಹೋಗಿದೆ ಆಲ್ರೆಡಿ. ಸರಿ ಗಂಗಾ, ಮಸಾಲೆ ಪಾನಿಪುರಿ ಗೋಬಿ ಏನಾದರೂ ತಿಂತೀಯಾ? ಇಲ್ಲ ಬೇಡ ರಾಜು, ಮನೇಲೆ ಅತ್ತೆ ಇಷ್ಟೊತ್ತಿಗೆ ಅಡಿಗೆ ಮಾಡಿರ್ತಾರೆ, ಅಲ್ಲೇ ಹೋಗಿ ಊಟ ಮಾಡೋಣ. ಇಲ್ಲಿ ಹೊರಗಡೆ ಏನು ತಿನ್ನೋದು ಬೇಡ, ಹೊರಗಡೆ ತಿಂದ್ರೆ ಆರೋಗ್ಯ ಸರಿ ಇರಲ್ಲ ರಾಜು. ಸರಿ ನಡಿ, ಮನೆ ಹತ್ರ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಅಂಗಡಿಗೆ ಬಂದಿದ್ದಕ್ಕೆ ಈ ಥರನೇ ವಿಸಿಟ್ ಕೊಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಸರಿ ಆಯಿತು, ವೆಲ್ಕಮ್ ಕಣಪ್ಪ. ಗಂಗಾ, ಹೊರಡಣ್ವಾ? ಸರಿ ರಾಜು ಆಯ್ತು. ಆದ್ರೂ ರಾಜು, ಇಷ್ಟು ಕಾಸ್ಟ್ಲಿ ಸೀರೆ ಯಾಕೆ ಕೊಡ್ಸಕ್ಕೋದ್ರಿ ರಾಜು? ನಂಗೆ ಯಾಕೋ ಮನಸ್ಸೇ ಹೋಗ್ತಿಲ್ಲಪ್ಪ, ಇಷ್ಟು ಕಾಸ್ಟ್ಲಿ ಸೀರೆನ ತಗೊಂಡ್ ಬಂದಿದೀವಲ್ಲ ಅಂತ. ಅಯ್ಯೋ ಗಂಗಾ, ನನಗೆ ಮನೆಯಿಂದ ಬರ್ಬೇಕಾರೆ ಅಮ್ಮ ದೊಡ್ಡಮ್ಮ ಎಲ್ಲ ಏನು ಹೇಳಿದ್ರು ಗೊತ್ತಾ? ಗಂಗಾ ಯಾವ ಸೀರೆ ಇಷ್ಟಪಡ್ತಾಳೆ ಅದನ್ನೇ ಕೊಡ್ಸು ಅಂತ ಹೇಳಿದ್ರು. ನೀವು ಯಾಕೆ ಈ ರೀತಿ ಟೆನ್ಷನ್ ತಾಣ್ತೀರಾ? ಬರ್ರಿ. ಆದ್ರೂ ರಾಜು, ಇವತ್ತು ಪಾಪ ಸೌಮ್ಯ ಅವಳಿಗೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು, ಅದು ಕರೆಂಟ್ ಶಾಕ್ ನಂಗೆ ಹೊಡಿಬೇಕಾಗಿತ್ತು ರಾಜು. ನಾನು ಫಸ್ಟ್ ಸ್ನಾನ ಮಾಡಕ್ಕೆ ಅಂತ ಹೋಗಿದ್ದು, ಆದ್ರೆ ಸೌಮ್ಯ ನನ್ನ ತಡೆದ್ಬಿಟ್ಟು, ತಡಿಗಂಗ ನಾನೆಲ್ಲ ಹೋಗ್ಬೇಕು ಹೊರಗಡೆ, ನಾನು ಫಸ್ಟ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳೋದ್ಲು. ಪಾಪ, ನಂಗೆ ಹೊಡಿಬೇಕಾಗಿರೋ ಕರೆಂಟ್ ಇವಾಗ ಸೌಮ್ಯಂಗೆ ಹೊಡಿತು. ಹೌದು ಗಂಗಾ, ಅತ್ತೆ ಮತ್ತೆ ಸೌಮ್ಯಂಗೆ ಯಾಕೆ ಈ ರೀತಿ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾವಾಗಲೂ ಅವರಿಗೆ ಏನಾದರೂ ಒಂದು ತೊಂದರೆ ಆಗ್ತಾನೇ ಇದೆ. ಯಾಕೆ ಈ ರೀತಿ ಆಗ್ತಿದೆ? ಅದು ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ ಗಂಗಾ, ಇದೇ ಫಸ್ಟು. ನಮಗೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಪಾಪ ಸೌಮ್ಯ ಅನ್ಯಾಯವಾಗಿ ಪಾಪ ಅವತ್ತು ನೋಡಿದ್ರೆ ಮನೆ ಮೇಲಿಂದ ಏಣಿಯಿಂದ ಬಿದ್ಲು, ಆಮೇಲೆ ಕಾಲು ಜಾರಿ ಕೆಳಗೆ ಬಿದ್ಲು. ಅದಾಯ್ತಾ, ಅದಾದ್ಮೇಲೆ ಇವತ್ತು ನೋಡಿದ್ರೆ ಬಾತ್ರೂಮಲ್ಲಿ ಕರೆಂಟ್ ಶಾಕ್ ಹೊಡೆದು ಬಿದ್ಲು. ಪಾಪ ಅವಳು ಎಷ್ಟು ನೋವು ಅಂತ ಅನುಭವಿಸ್ತಾಳಲ್ವಾ? ಯಾಕೆ ಈ ರೀತಿ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ಹೌದು ರಾಜು, ನಂಗೂ ಹಂಗೆ ಅನಿಸ್ತಿದೆ. ರಾಜು, ಅಂದಂಗೆ ಅತ್ತೆ ರವಿಗೆ ಹುಡುಗಿ ನೋಡ್ಕೊಂಡ್ ಬರಕ್ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಯಾರಿಗೆ ಎಲ್ಲಿ ಹೋಗ್ತಿದಾರೆ ಅಂತ ಏನಾದ್ರು ಗೊತ್ತಾಯ್ತಾ? ಯಾಕೆ ಹೋಗಿಲ್ಲ ಅತ್ತೆ? ಇಲ್ಲ ಕಣಮ್ಮ, ಅದು ಅಪ್ಪ ಈಗಲೇ ಬೇಡ, ಇನ್ನೇನು ನಾಳೆನೆ ಸಂಕ್ರಾಂತಿ ಹಬ್ಬ ಅಲ್ಲ, ಹಬ್ಬ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಮಾಧಾನವಾಗಿ ಹೋಗಿ ನೋಡ್ಕೊಂಬರುವಂತೆ ಅಂತ ಹೇಳಿದ್ರು ಗಂಗಾ. ಹಾಗಾಗ್ಬಿಟ್ಟು ಅಮ್ಮನೂ ಹೋಗಿಲ್ಲ. ಅದಕ್ಕೆ ನಿಮ್ಮನ್ನು ಊರಿಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಅಪ್ಪಾಜಿ ಹೇಳೋದ್ರು. ನಾಳೆ ಹಬ್ಬ ಎಲ್ಲ ಮುಗಿಸ್ಕೊಂಡು ತೀರಾ ನಾಳೆದ್ ಕರ್ಕೊಂಡು ಹೋಗಂತೆ, ಇವತ್ತು ಬೇಡ ಅಂತ ಹೇಳಿದ್ರು ಗಂಗಾ. ಹಾಗಾಗ್ಬಿಟ್ಟು ಅಮ್ಮನೂ ಸುಮ್ಮನಾದ್ರು. ಹೌದಾ,
ಸರಿ ಆಯ್ತು. ಅಲ್ಲ ರಾಜು, ರವಿಗೂ ಎಲ್ಲಾದ್ರೂ ನೋಡಿ ಮದ್ವೆ ಮಾಡ್ಬಿಟ್ರೆ ಆಮೇಲೆ ನಂಗೆ ಇನ್ನೊಂದ್ ಫ್ರೆಂಡ್ ಸಿಕ್ಕಂಗಾಗುತ್ತೆ. ನಾನು ಪ್ರೀತಿ ಅವರು ಎಷ್ಟು ಖುಷಿಯಾಗಿರ್ಬೋದಲ್ಲ, ಮನೆ ತುಂಬಾ ಜನ, ಎಷ್ಟು ಚೆನ್ನಾಗಿರುತ್ತಲ್ವಾ ರಾಜು? ಹೌದು ಕಣಮ್ಮ, ಮನೆ ತುಂಬಾ ಚೆನ್ನಾಗಿರುತ್ತೆ ಅವಾಗ. ಸರಿ ರಾಜು, ಅತ್ತೆ ಯಾವ ಊರಿಗೆ ಹುಡುಗಿ ನೋಡಕ್ ಹೋಗ್ತಿದ್ದಾರೆ ಅಂತ ಏನಾದ್ರೂ ಗೊತ್ತಾ? ಇಲ್ಲ ಗಂಗಾ, ಅದೇನು ಗೊತ್ತಿಲ್ಲ ನಂಗೆ. ಅವರು ಮಾತಾಡ್ಕೊಂತಿದ್ರು. ನಂಗೇನು ಹೇಳಿಲ್ಲ, ನಾನು ಕೇಳಕ್ ಹೋಗಿಲ್ಲ ಗಂಗಾ. ಸರಿ ರಾಜು, ಆಯ್ತು.